ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದು ಟೈಲ್ಸ್ ವರ್ಕ್ ಮುಗಿಸಿವಿ ಮತ್ತು ಫರ್ನಿಚರ್ ವರ್ಕ್ ನಡೆದೈತಿ. ಇದು ಬಿಲ್ಡಿಂಗ್ ವರ್ಕ್ ಹೆಂಗೆ ಮಾಡಿವಿ, ಟೈಲ್ಸ್ ವರ್ಕ್ ಮತ್ತು ಫರ್ನಿಚರ್ ವರ್ಕ್ ನಿಮ್ಗೆ ತೋರಿಸ್ತೀನಿ. 3 ಅಂತಸ್ತು ಮನೆ ಐತಿ, ಮ್ಯಾಗಿಂದ ಮತ್ತು ತೆಳಗಿಂದ ಪಾರ್ಕಿಂಗ್ ಟೈಲ್ಸ್ ಜೋಡಿಸ್ಬೇಕು. ಇದು ಕಂಪೌಂಡ್ ಮೇನ್ ಇವತ್ತು ಪ್ಲಾಸ್ಟರ್ ಆಗೈತಿ. ಮತ್ತು ಫ್ರಂಟ್ ಟೈಲ್ಸ್ ಬಾಕಲ್ ಚೌಕಟ್ಟ ಜೋಡಿಸಿವು. ಹೆಂಗಾಗೈತಿ ನೋಡಿರಿ ವರ್ಕ್. ಟೈಲ್ಸ್ ಮತ್ತು ಕಲರ್ ಇದು ನಮ್ಮ ಸ್ಟೆಪ್ ಮಾಡಿದ ಗಿರ್ನೈಟ್ ಟಾಪ್ ಮತ್ತು ವಿಟ್ರಿಫೈಡ್ ರೇಜಾ. 3 ಅಂತಸ್ತು ಮನೆ ಐತಿ. ಆ ಸ್ಟೆಪ್ನ ತೋರಿಸ್ತೀನಿ. ಮೊದಲು ತೆಳಗಿನ ಮನ್ಯಾಗ ಹೋಗೋಣಂತ. ಇದು ಪಾರ್ಕಿಂಗ್ ಜೋಡಿಸ್ಕೋಬೇಕೇನ, ಪಾರ್ಕಿಂಗ್ ಟೈಲ್ ಜೋಡಿಸ್ಕೋಬೇಕ್ರಿ. ಮತ್ತು ಅದೊಂದು ಪ್ಯಾಚಸ್ ಹಾಕಬೇಕು. ಇನ್ನು ಫರ್ನಿಚರ್ ವರ್ಕ್ ನಡೆದೈತಿ. ಇದು ಫರ್ನಿಚರ್ ಆಗಿತ್ತು ಮೇನ್ ಹಾಲ್ನಾಗ. ಮತ್ತು ಇದು ಮ್ಯಾಗಿನ ಪಿ ಒ ಪಿ ಹಂಗಾಗೈತೆ ನೋಡಿರಿ. ಇದು ಮೇನ್ ಡೋರ್. ಇನ್ನು ಪಾಲಿಷ್ ಆಗಬೇಕು, ಪೇಂಟ್ ಆಗಬೇಕು. ಪಾಲಿಷ್ ಆ್ಯಂಡ್ ಪೇಂಟ್ ಆಗಿದ್ಮ್ಯಾಗ ಜಬರ್ದಸ್ತ್ ಕಾಣ್ತೈತಿ. ಫೈನಲ್ನಾಗ ಫಿಟ್ಟಿಂಗ್ ಮಾಡ್ತಾರೆ. ಇದು ಎಲ್ಲ ಫರ್ನಿಚರ್ ಆಗೈತಿ ಲೌಡ್ನಾಗ. ಇದು ಬಾಕಲ್ ಬಂದ ಆತಂದ್ರೆ ಬೆಡ್ರೂಮ್ ಕಾಣಂಗಿಲ್ಲ. ಬಾತ್ರೂಮ್ ಒಂದು ಬೆಡ್ರೂಮ್ ಐತೆ ಹೆಚ್ಚಿಗಡೆ. ನಮ್ಮ ಗಿರ್ನೈಟ್ ಫ್ರೇಮ್ ಸಿಂಗಲ್ ಫ್ರೇಮ್ ಮಾಡಿದ್ದ ಹಾಲ್ನಾಗ. ಟಿಕಟ್ ಇದು ಏನೈತಲ್ಲ ಕಿಚನ್ ಅಡುಗೆ ರೂಮ್. ಇದು ಏನೈತಿ ಕಿಚನ್ ಐತಿ ನಮ್ದು. ಕಿಚನ್ ಟೈಲ್ಸ್ ಹೆಂಗೆ ಹಚ್ಚಿವಿ ನೋಡಿರಿ. ಕಿಚನ್ ಕಟ್ಟಿನ ಮತ್ತು ಹೆಂಗಾಗೈತಿ, ಹೊಲಸು ಭಾಳ ಬಿದ್ದೈತಿ. ಇನ್ನು ಕೆಲಸ ಫರ್ನಿಚರ್ ವರ್ಕ್ ನಡೆದೈತಿ. ಟೈಲ್ಸ್ ವರ್ಕ್ ಒಟ್ಟು ಫೈನಲ್ ಆಗೈತಿ. ಇದು ಏನೈತಲ್ಲ ಕಪಾಟ್, ಕಡಪ್ಪ ಕಪಾಟ್ ಕಿಚನ್ನಾಗ. ಪೂಜಾ ರೂಮ್ ಐತಿ ಸೆಪ್ರೇಟ್. ಪೂಜಾ ರೂಮ್ ದೇವ್ರ ಮನೆ ವಿಟ್ರಿಫೈಡ್ ಹಚ್ಚಿವಿ. ಇದಕ್ಕೆ 2x4 ಮತ್ತು ಒಂದು ಜಗ್ಲಿ ಕಟ್ಟಿ ಒಂದು ಮಾಡ ಐತಿ. ಅದ್ರಾಗ ಕಿಚನ್ ಬಾಜುಕ್ಕೆ ಒಂದು ಬೆಡ್ರೂಮ್ ಐತಿ. ಅದ್ರಾಗ ಒಂದು ಕಡಪ್ಪ ಕಪಾಟ, 2 ಕಪಾಟ್ ಅದಾವ. ಇದು ಶೆಲ್ಫ್, ಕಡಪ್ಪ ಶೆಲ್ಫ್. ಇಲ್ಲೇ ಒಂದು 3 ಫುಟ್ಟಿಂದ ಕಪಾಟ. ಇದು ಬಾತ್ರೂಮ್ ವಿಟ್ರಿಫೈಡ್ 2x2 ಹಚ್ಚಿದ್ದ. ಅದಕ್ಕೆ ಏನೈತಲ್ಲ ಗಿರ್ನೈಟ್ ಚೌಕಟ್ಟು ಜೋಡಿಸಿ. ಫರ್ನಿಚರ್ ವರ್ಕ್ ನೋಡಿರಿ. ಇದು ಬಾಕಲ್ ಬಂದ ಆತಂದ್ರೆ ಆಚೆ ಕಡೆ ಬೆಡ್. ಇದು ಒಂದು ಬಾತ್ರೂಮ್, ಇಂಡಿಯನ್ ಟಾಯ್ಲೆಟ್ ಮತ್ತು ಅಟ್ಯಾಚ್ ಬಾತ್ರೂಮ್ ಐತಿ. ಇದ್ರಾಗ ಇದೊಂದು ಬೆಡ್ರೂಮ್. ಇದೊಂದು ಕಪಾಟ ಬೆಡ್ರೂಮ್ದಾಗ. ಫ್ಲೋರಿಂಗ್ ವರ್ಕ್ ಎಲ್ಲ ಚೆನ್ನಾಗೈತಿ. ಇದೇ ಸೇಮ್ ಮ್ಯಾಗಿನ ಫ್ಲೋರ್ 2 ಫ್ಲೋರ್ ಇದೇ ಸೇಮ್ ಐತಿ.